ನಮಸ್ತೆ ಸ್ನೇಹಿತರೆ, ವಿನುಪ್ರಿಯ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಆಯಿ ಮನೆಯಲ್ಲಿ ಇದ್ದರು. ತಮ್ಮನ ಮದುವೆ ಹತ್ತಿರ ಬಂದಿರೋದ್ರಿಂದ ಹೋಗೋದು ಬರೋದು ಆಗ್ತಾ ಇದೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಟೈಮ್ ವಾಕಿಂಗ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ರು. ಬಾ ಹಂಗಲ್ಲ. ರೋಡ್ ಸೈಡ್ ಒಂದು ಸಣ್ಣ ಹೊಳೆ ಇದೆ, ಅಲ್ಲೊಂದು ಏಡಿ ಕಾಣಿಸ್ತಾ ಇತ್ತು. ಅದನ್ನು ಹಿಡಿಯೋಣ ಅಂತ ಹೋಗಿದ್ದೆ. ಆ ಏಡಿಗೆ ಕೊಂಬೆ ಇರಲಿಲ್ಲ, ಹಾಗಾಗಿ ಹಿಡಿದೆ. ಇಲ್ಲಾಂದರೆ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಕಚ್ಚಿಬಿಡ್ತಾ ಇತ್ತು. ಆದರೂ ತುಂಬ ಕಷ್ಟ ಆಯಿತು ಅದನ್ನು ಹಿಡಿಯೋಕ್ಕೆ. ಓಡಾಡ್ತಾ ಇತ್ತು ಆ ಕಡೆ ಈ ಕಡೆ. ಅಂತೂ ಹಿಡ್ಕೊಂಡು ಹೋಗಿ ಮನೇಲಿ ಇಟ್ಟು ಬಂದೆ. ನಿನ್ನ ಯಾರು ವಿಡಿಯೋ ಬಂತು ಅದಕ್ಕೆಮ್ಮ? ನಿನ್ನಾಗ ರಾತ್ರಿ ರಿಷಿಕಾ ಅಂತೂ ಆಯಿ ಮನೆಗೆ ಬಂದರೆ ಪ್ರತಿ ಸಲನೂ ವಾಕಿಂಗ್ ಹೋಗೋಣ ಅಂತ ಹೇಳ್ತಾನೆ ಇರ್ತಾಳೆ. ಅವಳಿಗೆ ಬೋಟ್ ನೋಡೋದಂದರೆ ತುಂಬ ಇಷ್ಟ. ಸಂಜೆ ಟೈಮೆಲ್ಲ ಜಾಸ್ತಿ ಏನು ಕೆಲಸ ಇರೋದಿಲ್ಲ ಇಲ್ಲಿ, ಹಾಗಾಗಿ ಎಲ್ಲರೂ ಒಂದು ರೌಂಡ್ ವಾಕಿಂಗ್ ಹೋಗ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು. ನಾವು ಮಾತ್ರ ಶಾಲೆ ಹತ್ರನೇ ಕೂತ್ಕೊಂಡಿದ್ರು. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ನಮ್ಮ ದಾದನ ಪೂಜೆ ನಡೀತಾ ಇದೆ. ದೊಡ್ಡವರನ್ನು ನೋಡಿ ಮಕ್ಕಳು ಕೂಡ ಅದನ್ನೇ ಅನುಕರಣೆ ಮಾಡ್ತಾರೆ. ರಿಷಿಕನು ಹಾಗೆ ಮಾಡ್ತಾ ಇದ್ಲು, ದಾದ ಏನು ಮಾಡ್ತಾ ಇದ್ದನೋ ಅದನ್ನೇ ಮಾಡ್ತಾ ಇದ್ಲು. ಪೂಜೆ ಮುಗಿಸ್ಕೊಂಡು ಅಜ್ಜ ಮೊಮ್ಮಗಳು ಭಜನೆ ಶುರು ಮಾಡಿದ್ದಾರೆ. ಎಲ್ಲ ಆದಮೇಲೆ ಊಟ ಶುರು ಮಾಡಿದರು. ನಮ್ಮ ಮನೆಯವರು ಆಫೀಸ್ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದಿದ್ದರು. ಊಟಕ್ಕೆ ಸಂಜೆ ಚಿಕನ್ ಸುಕ್ಕ ಮತ್ತು ಸಾರು ಚಪಾತಿ ಮಾಡಿದರು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.